ಕನ್ನಡ ಮೇನ್ ರಹೋ ಬೆಂಗಳೂರು ಮೇ ರಹೋ ಹಿಂದಿ ಬಾತ್ ಕರೋ ಮಾತಾಡಲ್ಲ ಕಣಯ್ಯ ಏನು ಮಾಡ್ತೀಯ ಮಾಡ್ಕೋ ಹೋಗು ಇಲ್ಲಾಂದ್ರೆ ನಿಮ್ಮ ಊರಿಗೆ ನೀನು ದಯಮಾಡಿ ಗಂಟು ಮುಟ್ಟೆ ಕಟ್ಕೊಂಡು ನೀನು ಬಂದಿರೋದು ಇಲ್ಲಿಗೆ ಏನು ಅವ್ರಿಗೆ ಗೊತ್ತಿತ್ತಾ ಮಾತಾಡ್ತಾರೆ ಹಿಂದಿಯಲ್ಲಿ ನಾವಾದರೂ ಅಷ್ಟೇ ಪಾಪ ಅವ್ರಿಗೆ ಬರಲ್ವೇನೋ ಲ್ಯಾಂಗ್ವೇಜು ಇಲ್ಲಿಗೆ ಬಂದಿದ್ದಾರೆ ಅಂತ ಪ್ರೀತಿಯಿಂದ ನಾವು ಹಿಂದಿಯಲ್ಲೇ ಮಾತಾಡ್ತೀವಿ ಮುಖ ನೋಡೇ ನಾವು ಕಂಡಿಡ್ದ್ಬಿಡ್ತೀವಿ ಇವ್ರು ಹಿಂದಿ ಅವರಾ ಅಥವಾ ಕನ್ನಡದವರಾ ಅಂತ ಮುಖ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನಮಗೆ ಓ ಪಾಪ ಹಿಂದಿ ಅವ್ರು ಇರ್ಬೋದು ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ನಾವೇ ಹಿಂದಿಯಲ್ಲಿ ಮಾತಾಡ್ತೀವಿ ಅಂಥವ್ರು ನಾವು ಕನ್ನಡಿಗರು ಇಲ್ಲಿಗೆ ಬಂದುಬಿಟ್ಟು ಎಲ್ಲಾದರೂ ಇರು ನೀನು ಹಿಂದಿಯಲ್ಲಿ ಮಾತಾಡೋದು ಅಂತ ಆಗಲ್ಲ ಸಾಧ್ಯ ಇಲ್ಲ ಈ ಕಾರ್ಯಕ್ರಮ ನೋಡ್ತಾ ಇರುವ ಯಾರೇ ಆಗಿರಬಹುದು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡನೇ ಆಡಳಿತ ಭಾಷೆ ಇಲ್ಲಿ ಯಾವ ರಾಷ್ಟ್ರೀಯ ಭಾಷೆನೂ ಇಲ್ಲ ಬಹಳಷ್ಟು ರಾಷ್ಟ್ರೀಯ ಭಾಷೆಗಳಿವೆ ಹೀಗಾಗಿ ಕನ್ನಡಿಗರು ಯಾವತ್ತೂ ಕೂಡ ಇನ್ನೊಂದು ಭಾಷೆಯ ಮೇಲೆ ದಬ್ಬಾಳಿಕೆ ಮಾಡಿದವ್ರಲ್ಲ ಯಾವಾಗ ದಬ್ಬಾಳಿಕೆ ಮಾಡಕ್ಕೆ ಬರ್ತಾರೆ ಆವಾಗ ಬಿಡಲ್ಲ ಅಷ್ಟೇ ಬಿಡಕ್ಕೆ ಸಾಧ್ಯನೇ ಇಲ್ಲ ಈ ಮನುಷ್ಯನಿಗೆ ಇರೋದಿತ್ತಂದ್ರೆ ಇರಲಿ ಹೋಗೋದಿತ್ತಂದ್ರೆ ಹೋಗಲಿ ಇಲ್ಲಿಯ ನಾಡು ನುಡಿ ಭಾಷೆ ಮತ್ತು ಇಲ್ಲಿಯ ಕಲ್ಚರ್ ಏನಿದೆ ಇದನ್ನು ಪಾಲಿಸಬೇಕು ಬಂದಿದ್ದೀರಿ ಹುಡ್ಕೊಂಡು ಬೆಂಗಳೂರು ಕೂಲ್ ಸಿಟಿ ಗಾರ್ಡನ್ ಸಿಟಿ IT ಸಿಟಿ BT ಸಿಟಿ ಸಿಲಿಕಾನ್ ಸಿಟಿ ಆ ಸಿಟಿ ಈ ಸಿಟಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಕ್ರಾಂತಿ ಮಾಡಿರುವಂಥ ಕರ್ನಾಟಕದ ಹೆಮ್ಮೆಯ ಬೆಂಗಳೂರನ್ನು ಆಯ್ಕೆ ಮಾಡ್ಕೊಳ್ತೀರಾ ಜೀವನ ಮಾಡೋದಕ್ಕೆ ಆದರೆ ಇಲ್ಲಿಯ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಿಮ್ಗೊಂಥರ ಕಡ್ತ ಆಲ್ ರೈಟ್ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ನಮ್ಮೊಂದಿಗೆ ಇದ್ದಾರೆ ಅರುಣ್ ಪರಮೇಶ್ವರ್ ಬೆಂಗಳೂರಿನ ನಿವಾಸಿ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಕನ್ನಡ ಪರ ಹೋರಾಟಗಾರರಾದಂಥ ವಿಶ್ವನಾಥ್ ಜಾಯ್ನ್ ಆಗಿದ್ದಾರೆ ವಿಶ್ವನಾಥ್ ಅವರೇ ತಮಗೂ ಸ್ವಾಗತ ಕ್ಯಾಬ್ ಚಾಲಕರ ಸಂಘದ ಜಯಣ್ಣ ಅವರು ಜಯಣ್ಣ ಅವರೇ ಭಾರತ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಓಕೆ ಜಯಣ್ಣ ಅವರಲ್ಲ ಜಯಣ್ಣ ಅವರೇ ತಮಗೂ ಕೂಡ ಸ್ವಾಗತ ಮತ್ತೆ ಆರ್ಡರ್ ಮಿಸ್ ಆಗ್ಬಿಟ್ಟಿದೆಯಾ ಅಂತ ವಿಶ್ವನಾಥ್ ಆಯಿತು ಅರುಣ್ ಪರಮೇಶ್ವರ್ ಅವರಾಯಿತು ಸರ್ ತಾವು ಗುರುದೇವ್ ನಾರಾಯಣ್ ಕನ್ನಡ ಪರ ಹೋರಾಟಗಾರರು ಐ ಆಮ್ ಸಾರಿ ತಪ್ಪಾಗಿ ಬರ್ಕೊಂಡ್ಬಿಟ್ಟಿದ್ದೀನಿ ಆರ್ಡ್ರನ್ನ ಅದಕ್ಕೆ ಓಕೆ ಆಟೋ ಚಾಲಕರಾದಂಥ ಮಂಜುನಾಥ್ ಅವರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಎಸ್ ಸರ್ ನಮಸ್ಕಾರ ಗುರುದೇವ್ ಅವರೇ ಏನು ಅನಿಸುತ್ತೆ ನಿಮಗೆ ಈ ವಿಡಿಯೋಗಳನ್ನ ನೋಡಿದಾಗ ಇಲ್ಲಿ ಬರ್ತಕ್ಕಂಥ ಪರಭಾಷಿಗರಿಗೆ ಮೊದಲನೇದಾಗಿ ಕನ್ನಡಿಗರ ಬಗ್ಗೆ ಭಯ ಇಲ್ಲ ಇದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಸರ್ಕಾರ ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ನಮ್ಮ ರಾಜಕಾರಣಿಗಳು ಮುಖ್ಯವಾಗಿ ಸಂವಿಧಾನದ ಆರ್ಟಿಕಲ್ 343 348 ಮತ್ತು 351 ತನಕ ಹಿಂದಿಗೆ ವಿಶೇಷವಾಗಿ ರಾಜಭಾಷೆ ಅಂತೇಳಿ ಸ್ಥಾನಮಾನಗಳು ಕೊಟ್ಟಿದ್ದಾರೆ ಈ ಸ್ಥಾನಮಾನಗಳನ್ನು ಕನ್ನಡಕ್ಕೆ ಕೊಡೋ ತನಕ ಕೇವಲ ಕನ್ನಡಿಗರು ಮಾತ್ರ ಅಲ್ಲ ಈ ಭಾರತ ಏನು ಒಂದು ಒಕ್ಕೂಟ ದೇಶ ಇದೆ ಇಲ್ಲಿರ್ತಕ್ಕಂಥ ಎಲ್ಲ ಭಾಷಿಗರಿಗೂ ಕೂಡ ಈ ಸಮಸ್ಯೆ ತಪ್ಪಿದ್ದಲ್ಲ ಇವತ್ತು ಇಲ್ಲಿ ಬಂದಿರತಕ್ಕಂಥ ಉದ್ಯಮಿಗಳು ಅವರು ಉದ್ಯೋಗ ನಡೆಸೋದಕ್ಕೋಸ್ಕರ ಉತ್ತರ ಪ್ರದೇಶದಿಂದನೋ ಇಲ್ಲ ಬಿಹಾರದಿಂದನೋ ಮಧ್ಯಪ್ರದೇಶದಿಂದನೋ ಇಲ್ಲ ಈಶಾನ್ಯ ಭಾರತದಿಂದ ಹಲವಾರು ಜನಗಳನ್ನ ಇಲ್ಲಿ ಉದ್ಯೋಗ ಕರೆಸ್ಕೊತಾರೆ ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಭಾಳ ಕಡಿಮೆ ಬೆಲೆಗೆ ಬಂದು ಕೆಲಸ ಮಾಡ್ತಾರೆ ಒಬ್ಬ ಬಿಹಾರಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ದುಡಿದ್ರು ಬಿಹಾರದಲ್ಲಿ 20 ರೂಪಾಯಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಅವನು ಇಲ್ಲಿ ಬಂದು 600 ರೂಪಾಯಿ ದಿನಗೂಲಿ ಕೆಲಸ ಮಾಡ್ತಾನೆ ಅದೇ ಒಬ್ಬ ಕನ್ನಡಿಗನಿಗೆ ನೀನು ಅದೇ ದುಡ್ಡಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಇಲ್ಲ ಕರ್ನಾಟಕದಲ್ಲಿ ಭಾಳ ಸ್ಥಿತಿವಂತರು ಇರ್ತಕ್ಕಂಥ ಪ್ರದೇಶ ಇಲ್ಲಿ ಜೀವನ ಇವತ್ತು ಭಾಳ ದುಬಾರಿ ಆಗಿದೆ ಒಬ್ಬ ಕನ್ನಡಿಗ ತಾನು ಯಾವುದೇ ಕಾರಣಕ್ಕೂ ವಲಸೆ ಹೋಗಿದ್ದು ಇತಿಹಾಸದಲ್ಲಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡು ಅಷ್ಟು ಸಮೃದ್ಧಿಯಾಗಿದೆ ಹಿಂದೆ ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿದ್ದರು ಈ ಬೆಂಗಳೂರು ಬೆಳಿಬೇಕು ಅಂತ ಹೇಳಿದ್ರೆ ಅವ್ರ ಕಾರಣ ಈ ಬಹುಮನಿ ಸುಲ್ತಾನ್ರಿಂದ 3 ಲಕ್ಷ ರೂಪಾಯಿಗೆ ಈ ಬೆಂಗಳೂರನ್ನ ಕೊಂಡ್ಕೊಂತಾರದು ಇತಿಹಾಸ ನಮ್ಮ ರಾಜಕಾರಣಿಗಳಿಗಾಗಲಿ ಇತಿಹಾಸ ಏನೇ ಇರ್ಲಿ ಸರ್ ಇದೆ ಬಂದಿದ್ದಾರೆ ವಲಸೆ ಇದೆ ಕರೆಕ್ಟ್ ಬೇರೆ ನಾನಾ ಕಾರಣಗಳಿಗಾಗಿ ಬರ್ತಾರೆ ಹೊಟ್ಟೆಪಾಡಿಗಾಗಿ ಅತಿ ಹೆಚ್ಚು ಬರುವಂತದ್ದು ನೀವು ಬಂದವರು ಹೆಂಗಿರ್ಬೇಕು ಬಂದವರು ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಕನ್ನಡ ಸಂಸ್ಕೃತಿಗೆ ಕನ್ನಡ ಜನಗಳಿಗೆ ಹೊಂದ್ಕೊಂಡು ಹೋಗ್ಬೇಕು ಆದ್ರೆ ಇಲ್ಲೇನಾಗಿದೆ ಇವತ್ತು ನಮ್ಮ ರಾಜಕಾರಣಿಗಳು ಈ ಮತ ಅಂತ ವೋಟ್ ಬ್ಯಾಂಕ್ ಇದೆಯಲ್ಲ ಮತ್ತೆ ಕೆಲವು ಉದ್ಯಮಿಗಳು ಇವ್ರಿಗೆ ಈ ನಾನು ಹೇಳಿದ್ನಲ್ಲ ಕಡಿಮೆ ಬೆಲೆಗೆ ದುಡಿಯೋ ಅಂತ ಈ ನೌಕರರು ಬೇಕು ಕಾರ್ಮಿಕರು ಬೇಕು ಅದಕ್ಕೋಸ್ಕರ ಅವ್ರ ಬೆಂಬಲ ಇರುತ್ತೆ ಪೊಲೀಸ್ ಇಲಾಖೆನೂ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಅವ್ರ ಪರ ಮಾತಾಡ್ತಾರೆ ಇದೇ ನೀವು ಮಹಾರಾಷ್ಟ್ರಕ್ಕೆ ಹೋಯ್ತು ಮುಂಬೈಗೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ಪೊಲೀಸ್ ಹಿಂದಿನಲ್ಲಿ ಮಾತಾಡ್ಬಿಡ್ಲಿ ಅಲ್ಲಿ ಇಲ್ಲಿಗಿಂತ
ವಲಸೆ ಜಾಸ್ತಿ ಇದೆ. ತಮಿಳ್ನಾಡು ಮತ್ತೆ ಮಹಾರಾಷ್ಟ್ರದಲ್ಲಿ ಅವರೆಲ್ಲ ಕಮ್ಮಿ ಕಿಮಿಕ್ ಅನ್ನಂಗಿಲ್ಲ ಅವ್ರ ಮುಂದೆ, ಸಾಧ್ಯನೇ ಇಲ್ಲ ಅಲ್ಲಿ. ಬೋರ್ಡ್ಗಳು ಹಾಕಂಗಿಲ್ಲ, ಆ ಲೆವೆಲ್ಗೆ ಇಟ್ಕೊಂಡಿದ್ದಾರೆ. ಇಟ್ಸ್ ಓಕೆ, ನಾವಂತ ಜನ ಅಲ್ಲ ಬಿಡಿ, ನಾವೇನು ಅಷ್ಟು ರೂಢ್ ಅಲ್ಲ, ಅಷ್ಟು ದುರಹಂಕಾರಿಗಳಲ್ಲ. ಆದರೆ ನೀವು ಬರ್ತೀರಾ ಕರೆಕ್ಟು, ಬಂದಿಲ್ಲಿ ಕೆಲಸ ಮಾಡ್ತೀರಾ ಕರೆಕ್ಟು. ಅದೇನದು ಹಿಂದಿನೇ ಆಗಬೇಕು ಅಂತ ಬೇಕು ಅಂತ ಇಲ್ಲಿ ಏನು ವಲಸಿಗರನ್ನ ತಂದು ಹಾಕಿ ಬೇಕು ಅಂತ ಹಿಂದಿನೇ ಇಲ್ಲಿ ಏನು ಆಡಳಿತ ಭಾಷೆ ಮಾಡೋ ಹುನ್ನಾರ ಏನಾದ್ರು ನಡೀತಾ ಇದೆ ಕರ್ನಾಟಕದಲ್ಲಿ? ಖಂಡಿತವಾಗ್ಲೂ ಇವತ್ತು ಬೆಂಗಳೂರು ಒಂಥರ ಚಿನ್ನದ ಗಣಿ ಇದ್ದಾಗೆ.